ಇಂಡಿಯಾದ ಬಿಗ್ಗೆಸ್ಟ್ ಸ್ಟಾಕ್ ಬ್ರೋಕರ್ ಝೀರೋ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಆಗಿದ್ದು ಅಂತ ಹೇಳ್ತಾರೆ. ಬಟ್ ಅದು ಸುಳ್ಳು ಅಂತ ನಾನು ಹೇಳ್ತೀನಿ. ಹೆಂಗೆ ಅಂತ ಈ ವಿಡಿಯೋ ಕೊನೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ನಿತಿನ್ ಕಾಮತ್ ಇವರು ನಮ್ ಬೆಂಗಳೂರು 17 ವರ್ಷಕ್ಕೇನೆ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ತಾರೆ. ಲಾಸ್ ಆಗುತ್ತೆ ಅಂಡ್ ಅಟ್ ದಿ ಸೇಮ್ ಟೈಮ್ ಫುಲ್ ಎಕ್ಸ್ಪೀರಿಯನ್ಸ್ ಬರುತ್ತೆ. ಇವ್ರ ಹತ್ರ ದುಡ್ಡು ಇಲ್ಲ ಅಂಡ್ ಇನ್ವೆಸ್ಟರ್ಸು ಇಲ್ಲ. ಅವಾಗ ಇವ್ರಿಗೆ ಇಲ್ಲೊಂದು ಪ್ರಾಬ್ಲಮ್ ಕಾಣಿಸುತ್ತೆ. ಏನಂತ ಅಂದ್ರೆ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ತುಂಬಾ ಭಯ ಪಡ್ತಾ ಇರ್ತಾರೆ. ಯಾಕಂತ ಅಂದ್ರೆ ಈ ಬ್ರೋಕರ್ಸು ತುಂಬಾ ಚಾರ್ಜ್ ಮಾಡ್ತಾ ಇರ್ತಾರೆ. ಅವಾಗ ಇವರು ಡಿಸೈಡ್ ಮಾಡ್ತಾರೆ, ನಾನು ಟ್ರಾನ್ಸ್ಪರೆಂಟ್ ಮತ್ತೆ ಝೀರೋ ಬ್ರೋಕರೇಜ್ ಪ್ಲಾಟ್ಫಾರ್ಮ್ ನ ಕೊಡ್ತೀನಿ ಅಂತ. 2009 ಅಲ್ಲಿ ನಿತಿನ್ ಕಾಮತ್ ಮತ್ತೆ ನಿಖಿಲ್ ಕಾಮತ್ ಸೇರ್ಕೊಂಡು ಈ ಝೀರೋದನ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ಇನ್ವೆಸ್ಟರ್ಸ್ ನ ಸೇಸ್ ಮಾಡ್ತಿರ್ತಾರೆ. ಬಟ್ ದೇ ಫೋಕಸ್ ಓನ್ಲಿ ಆನ್ ಬಿಲ್ಡಿಂಗ್ ಟ್ರಸ್ಟ್ ವಿತ್ ಯೂಸರ್ಸ್. 10 ವರ್ಷ ನೋ ವೆಂಚರ್ ಕ್ಯಾಪಿಟಲ್ ಫಂಡಿಂಗ್ ಅಂಡ್ ನೋ ಆಡ್ಸ್, ಜಸ್ಟ್ ಮೌತ್ ಟು ಮೌತ್ ಗ್ರೋತ್, ಯೂಸರ್ ಸೆಂಟ್ರಿಕ್ ಸರ್ವಿಸ್ ಮತ್ತೆ ಝೀರೋ ಮಾರ್ಕೆಟಿಂಗ್ ಟ್ರಿಕ್ಸ್ ನ ಯೂಸ್ ಮಾಡ್ತಾರೆ. ಇವಾಗೆಲ್ಲ ಫಂಡಿಂಗ್ ಬರಲಿಲ್ಲ ಅಂತ ಆದ್ರೆ ಫ್ಯೂಚರ್ ಇಲ್ಲ ಅನ್ಕೊಂತಾರೆ. ಬಟ್ ಝೀರೋದ ಹೇಳುತ್ತೆ ಪ್ರಾಡಕ್ಟ್ ಸ್ಟ್ರಾಂಗ್ ಆಗಿದ್ರೆ ಇನ್ವೆಸ್ಟರ್ಸ್ ಬೇಕಾಗಿಲ್ಲ ಅಂತ. ಇದ್ರ ಅರ್ಥ ಏನಂತ ಅಂದ್ರೆ ಬಿಲ್ಡ್ ಸಮಥಿಂಗ್ ಪೀಪಲ್ ಲವ್, ರೆಸ್ಟ್ ವಿಲ್ ಫಾಲೋ. ಇವಾಗ ಹೇಳಿ ನಂಗೆ ನೆಕ್ಸ್ಟ್ ಝೀರೋದನ ಯಾರು ಬಿಲ್ಡ್ ಮಾಡ್ತೀರಾ ಅಂತ. ಅಂಡ್ ಮರ್ತಿದ್ದೆ, ಯಾಕೆ ಝೀರೋ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಆಗಿದ್ದು ಅನ್ನೋದು ಸುಳ್ಳು ಅಂತ ಹೇಳಿದೆ ಅನ್ನೋದು ಈ ವಿಡಿಯೋ ಕ್ಯಾಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಮಿಸ್ ಮಾಡದೆ ಹೋಗಿ ಚೆಕ್ ಮಾಡಿ. ಅಂಡ್ ಅದು ನಿಮಗೆ ಸತ್ಯ ಅಂತ ಅನ್ಸಿದ್ರೆ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಅಂಡ್ ಈ ರೀಲ್ ನ ಸೇವ್ ಮಾಡ್ಕೊಂಡು ಈ ಸೀಕ್ರೆಟ್ ನ ನಿಮ್ ಫ್ರೆಂಡ್ಗೂ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ.